ಸಮೇತ ಕೆಎಸ್ಆರ್ಟಿಸಿ ಬಸ್ ಸೀಸ್ ಮಾಡಲಾಗಿದೆ. ಪೊಲೀಸರ ನಡೆ ವಿರುದ್ಧ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಬಳಿ ನಡೆದಿರುವಂತಹ ಘಟನೆ ಇದು. ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಇದು. ರಸ್ತೆಯಲ್ಲಿ ನಿಲ್ಲಿಸಿದ್ದಕ್ಕೆ ಪ್ರಯಾಣಿಕರ ಸಮೇತವೇ ಬಸ್ ಅನ್ನು ಸೀಸ್ ಮಾಡಲಾಗಿದೆ. ಹೆಬ್ಬಾಳ ಬಳಿ ರಸ್ತೆಯಲ್ಲಿ ಚಾಲಕ ಬಸ್ ಅನ್ನು ನಿಲ್ಲಿಸಿರ್ತಾನೆ. ಸ್ಟಾಪ್ ನೀಡಿದ್ದಕ್ಕೆ ಬಸ್ ಅನ್ನು ಸೀಸ್ ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು. ಸಂಜಯನಗರ ಪೊಲೀಸರಿಂದ ಕೆಎಸ್ಆರ್ಟಿಸಿ ಬಸ್ ಸೀಸ್ ಮಾಡಲಾಗಿದೆ. ಪ್ರಯಾಣಿಕರ ಮನವಿಗೂ ಕೇರ್ ಮಾಡಿಲ್ಲ ಪೊಲೀಸರು. ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳು ಇದ್ದಂತಹ ಸರ್ಕಾರಿ ಬಸ್ ಅದು. ಟ್ರಾಫಿಕ್ ಪೊಲೀಸರ ನಡೆಗೆ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಕೂಡ ಕೇಳದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಪೊಲೀಸರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಸೀಸ್ ಬಳಿಕ ಬೇರೆ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿದ್ದಾರೆ. ಬಸ್ ಸೀಸ್ ದೃಶ್ಯಗಳು ಮೊಬೈಲ್ನಲ್ಲೂ ಕೂಡ ಸೆರೆಯಾಗಿವೆ. ದಂಡ ಹಾಕಿ ಬಸ್ ಬಿಟ್ಟು ಕಳುಹಿಸದೆ ಟ್ರಾಫಿಕ್ ಪೊಲೀಸರು ಸೀಸ್ ಮಾಡ್ತಾರೆ. ಅದಾದ್ಮೇಲೆ ದಂಡ ಹಾಕಿ ಬಸ್ಸನ್ನು ಬಿಟ್ಟು ಕಳಿಸ್ತಾರೆ. ಆದರೆ ಪ್ರಯಾಣಿಕರ ಸಮೇತ ಬಸ್ಸನ್ನು ಸೀಸ್ ಮಾಡಿರೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಜಯನಗರ ಸಂಚಾರ ಪೊಲೀಸರಿಂದ ಈ ರೀತಿ ಒಂದು ಘಟನೆ ನಡೆದಿರುವಂಥದ್ದು. ಕೆಲಸಗಳು ತುರ್ತಾಗಿ ಹೋಗಬೇಕು ಅಂತ ಮನವಿ ಮಾಡಿದ್ರೂ ಕೂಡ ಪ್ರಯಾಣಿಕರ ಮನವಿಯನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡಿಲ್ಲ ಅಂತ ಪೊಲೀಸರ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಇದಕ್ಕಿಂತ ಮೊದಲೂ ಹೇಳ್ತಾ ಇದ್ದಾರೆ. ಆಯ್ತು, ಈಗ ಕರ್ಕೊಂಡ್ ಬಂದಿರಲ್ಲ, ನಿಮ್ ನಂಬರ್ ಅದನ್ನ ಬರ್ಕೋತೀವಿ. ಅಲ್ಲ ಸರ್, ನಿಮ್ಗೆ ಏನು ಅನ್ಸಲ್ಲ ಸರ್? ನಿಮ್ಗೆ ಅವ್ರ ಪ್ಯಾಸೆಂಜರ್ ನೀವು ಇದು ಮಾಡಬೇಕು. ಅದನ್ನ ಯಾರು ಸರ್ ಹಾಕಕ್ಕಾಗಲ್ಲ. ನೀವು ಪ್ಯಾಸೆಂಜರ್ಗೆ ಅವ್ರು ಬೇರೆ ಬಸ್ ಹತ್ತಿಸ್ಬೇಕು ಸರ್. ಹತ್ಬೇಕು ಅಂದ್ರೆ ನೀವು ಗಾಡಿ ಸೀಸ್ ಮಾಡಿ ಬಾರೆ ಬಸ್ ಅಲ್ಲ, ಪ್ಯಾಸೆಂಜರ್ ಬಸ್ ಅಷ್ಟೇ ತಗೊಂಡ್ಬಂದು ನೀವು ಮತ್ತೆ ಅದನ್ನ ಬೇರೆ ಬಸ್. ಬಯೋಮೆಟ್ರಿಕ್ ಇದೆ. ವಿಧಾನಸೌಧ ಇಳಿಸ್ಬಿಟ್ಟು ಮೇಲೆ ತಗೊಂಡ್ಬಂದು ಬಸ್ ನಮ್ಮ ಇಳಿಸ್ಬಿಟ್ಟು ಬರ್ತಾ ಇದ್ದೀವಿ. ನೀವೇನ್ ಮಾತಾಡ್ತೀರಾ? ಹೊಳ್ಳಿ ಸರ್, ನೀವು ಹೊಳ್ಳಿ ಯಾವ ಜೊತೆ ಏನಾದ್ರು ಮಾಡ್ಕೊಳ್ಳಿ ಸರ್. ಹೊಳ್ಳಿ ನೀವು ಅವ್ರ ನಂಬರ್ ನೋಟ್ ಮಾಡ್ಕೊಂಡಿದ್ರೆ ತಾನೆ. ಹೊಳ್ಳಿ ನೀವು ಸುಮ್ಮನೆ ನೀವು ಬಸ್ ನಂಬರ್ ತಗೊಳ್ಳಿ. ನೀವು ಹೋಗಿ ಇಲ್ಲ ಆಗಲ್ಲ ರೀ, ಜಾಮ್ ಆಗುತ್ತೆ. ಯಾರು ಬರ್ತಾರೆ? ನಿಮ್ದು ತಪ್ಪಿದೆ. ನಿಂತಿದ್ರಲ್ಲ, ಪಾರ್ಕಿಂಗ್ ಇಲ್ಲ, ಯಾರು ಹೇಳಿಲ್ಲ ಸರ್. ಯಾರು ಎಲ್ಲಿ ಸ್ಟಾಪ್ ಕೊಟ್ಟವ್ರೆ. ಸ್ಟಾಪ್ ಕೊಟ್ಟಿರೋದಕ್ಕೆ ಸ್ಟೇಷನ್ ಹತ್ರ ಗಾಡಿ ಕೊಟ್ಟು ನೀವು ಡ್ಯೂಟಿ ಇಷ್ಟೊಂದು ಜನಕ್ಕೆ ಈಗ ಏನಾದಿದ್ರೆ ಆನ್ಲೈನ್ ಅಲ್ಲಿ ಏನು ACP ಸಾಹೇಬ್ ಹೇಳಿದಾರಲ್ಲ, ಅವ್ರಲ್ಲಿ ಬರ್ತಾರೆ, ರಿಕ್ವೆಸ್ಟ್ ಮಾಡಿ. ತೊಂದರೆ ಇಲ್ಲ, ಅಲ್ಲ, ಇಷ್ಟು ಜನಕ್ಕೆ ತೊಂದರೆ ಆಗುತ್ತಲ್ಲ. ಎಲ್ಲರಿಗೂ ತೊಂದರೆ. ದಿನ ಬೆಳಗ್ಗೆ ತೊಂದರೆ. ಇವಾಗ 3 ಗಾಡಿ ನಿಲ್ಲಿಸ್ತಾ, 3 ಗಾಡಿ ಕರ್ಕೊ ಬಂದ್ರ. ಈಗ ನೋಡಿ ಅದ್ರ ಮೇನ್ ಟ್ಯಾಂಕ್ ಕೇಳಿ ಮೇನ್ ಟ್ಯಾಂಕ್ ಸರ್ವಿಸ್ ಬರ್ಬೇಕು. ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ, ಬಸ್ ಸ್ಟ್ಯಾಂಡ್ ಬಂದು ಆಮೇಲೆ ವಾಪಸ್ ತಗೊಂಡ್ಬನ್ನಿ ಗಾಡಿನ. ಇಲ್ಲಿ